ಮುಧೋಳ ತಾಲೂಕು ಬಾಳ್ಕೋಟ್ ಡಿಸ್ಟಿಕ್ ರಂಜೋನ್ಗಿ ಊರು. ಹಾ 2 ದಿವಸ ತನಕ ಕುರಿ ಸಾಕಾಣಿಕೆ ಮಾಡಕತ್ರಿ. ಸರ್ ನಾವು ಆಡಿನ ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡಕೈತಿ 10-12 ವರ್ಷ ಆತ್ರಿ. ಅದ್ರಾಗ ಈಗ ಕುರಿ ಸಾಕಾಣಿಕೆ ಸೆಡ್ ಮಾಡಿ ಈ ಸರಿ ಕುರಿದತ್ತ ಇನ್ನು ಸಪರೇಟ್ ಮಾಡಿವು. ಈಗ 1 ವರ್ಷ ಆತ್ರಿ ಸರ್. ಈಗ ಎಷ್ಟ್ ಬ್ಯಾಚ್ ಸರ್? ಎಷ್ಟನೇ ಬ್ಯಾಚ್ ಇದು? ಸರ್ ಇದು 3ನೇ ಬ್ಯಾಚ್ ರೀ. ಇವು ಏನ್ ರೇಟ್ ಕೊಡ್ತದ್ರಿ ಸರ್ ಇವನ್ನ? ಸರ್ ಇವು ಕೆರೂರಾಗ ನಾವು ತಂದದ್ದು 7,200. ಇದು ಒಂದು 33 ಕುರಿದವ್ರಿ ಸರ್. ಮೊದಲ 25, ಮೊದಲ ಒಂದು 30, ಈಗ 2 ಬ್ಯಾಚ್ ಅವು. ಈಗ 33 ಅದಾವ್ ನೋಡ್ರಿ ಸರ್. 7,200 ಹಂಗ್ ತಂದಿದ್ವಿ. 2,000 ಸರ್ ತಂದ್ರಿ ಸರ್. ತಂದ್ ಈಗ ಒಂದ್ 2 ತಿಂಗಳ 2.5 ತಿಂಗಳ ಆಗಕ್ ಬತ್ ನೋಡ್ರಿ. ಅಂದ್ರೆ ಇನ್ನು 2 ದಿವಸ ಬೇಸ್ರಿ ಸರ್ ನೀವು? ಸರ್ ಇಲ್ಲ, ಈಗ ಬ್ಯಾಚ್ ಬಂದಿದ್ ಸರ್. ಈಗ ಕೊಡಾಕ ಬಂದಾವ್ರಿ ಈಗ. ಆಗ ನಾವು ಇನ್ನೊಂದ್ ಬಾಳ ಆದ್ರೆ ಇನ್ನೊಂದ್ 8 ದಿನದಾಗ ಇದು ಬ್ಯಾಚ್ ಹೋಗತಿ. ಅದಾದ ನಂತರ ಇದನ್ನ ಹಿಕ್ಕಟ್ ತಂದಿದ್ವಿ ಸರ್. ಇದು 4ನೇ ಬ್ಯಾಚ್ ಸರ್. ಇವು ಏನ್ ಮರಿಗಳು ಇನ್ನ ಇನ್ನ 15 ದಿವಸ ಬಿಟ್ಟು ಕೊಡೋ ಅಂದ್ರೆ ಏನ್ರಿ? ಯಾರೇ ವ್ಯಾಪಾರಸ್ಥರು ತೋರ್ಸ್ಯಾರೋ ಇನ್ನ ಚಲೋ ಸರ್? ಈಗ ವ್ಯಾಪಾರಸ್ಥರು ಹಂಗ ಬಂದ್ ಹೋಗಿದಾರು. ಈಗ ನಾವು 14ರಿಂದ 14 ಮಟ ಕೇಳಿದ್ರು ನಾವು ಕೊಟ್ಟಿಲ್ಲ. 15 ಮುಂದ ಬಂದ್ರ ಕೊಡ್ಬೇಕಂತೇಳಿ ಇನ್ನ ಇಟ್ಟಿವ್ರಿ. ಈಗ ಬಾಳ ಆದ್ರಿ ನೀ 8 ದಿನದಾಗ ಹೋಗ್ತಾವ್ರಿ. ಮರಿ ಜಬರ್ದಸ್ತ್ ಬಂದವ್ರಿ. ಹ್ಞೂ ಸರ್. ಚಲೋ ಬಂದವ್ರಿ. ಒಳ್ಳೆ ಟಾಪ್ ಕ್ವಾಲಿಟಿ ಮರಿನೂ ಅದಾವು. ಹ್ಞೂ ಸರ್. ಚಲೋ ಬಂದವ್ರಿ ಸರ್. ಇದು 3ನೇ ಬ್ಯಾಚ್ ಅನ್ ಸರ್? 3ನೇ ಬ್ಯಾಚ್ ಸರ್. ಫಸ್ಟ್ ಗೆ ತಂದ್ ಕೂಡಲೇ ಏನೇನ್ ಮಾಡ್ತಾರೆ ಸರ್ ವ್ಯವಸ್ಥೆ ರೀ? ಸರ್ ಫಸ್ಟ್ ಗೆ ತಂದ ಪೆಟ್ಟಿಗೆನ ನಾವು ಸಣ್ಣ ತಂದಾಗ ಬೆಲ್ಲದ ನೀರ್ ಇಡ್ಬೇಕು ಸರ್. ಯಾಕಂದ್ರ ಒಂದ್ ಸ್ವಲ್ಪ ಇದಕ್ ಬಂದಿರ್ತಾವಲ್ರಿ, ಒಂದ್ ಸ್ವಲ್ಪ ನೀರಿಂದು ಇದ್ರ ಸಲುವಾಗಿ ಬೆಲ್ಲದ ನೀರ್ ಇಡ್ತೀವಿ ಸರ್. ಬೆಲ್ಲದ ನೀರ್ ಇಟ್ಟು ಅವಕ್ ನಾವು ಯಥಾಸ್ಥಿತಿ ಏನ್ ಫುಡ್ ಇದು ಕೊಟ್ಟು ಎಲ್ಲಾ ಹಾಕೋತ ಹೋಗ್ತೀವಿ ಸರ್. ಬೆಲ್ಲದ ನೀರ್ ಕುಡಿಸಿ ಇದ್ ಮಾಡ್ತೀರಿ. ಮತ್ತೆ ಏನ್ ಜಂತಿನ ಔಷಧ ಯಾವಾಗ? ಜಂತಿನ ಔಷಧ ಸರ್ ತಂದ್ ಒಂದ್ 2-3 ದಿನದಾಗ ಹಾಕಬೇಕ್ರಿ ಸರ್. ಜಂತಿನ ಔಷಧ ಹಾಕ್ತಿವ್ರಿ. ಆಮೇಲೆ ಏನಾಯ್ತಿರ್ಲಿ 1 ದಿವ್ಸ ಬಿಟ್ಟು 1 ದಿವ್ಸ ಲಿವರ್ ಟಾನಿಕ್, ನ್ಯಾಚುರಲ್ ಟಾನಿಕ್ ಹಾಕ್ತಿವಿ ಸರ್. ಲಿವರ್ ಟಾನಿಕ್ ಹೆಂಗ್ರಿ ಸರ್? ವಾರದಾಗ 2 ದಿವಸದ ಹಿಂಗ್ ಏನಾರ ಹಾಕ್ತಿರೋ ಏನ್ ಡೈಲಿ ಹಾಕ್ತಿರೋ ಹೆಂಗ್ರಿ ಸರ್? ಲಿವರ್ ಟಾನಿಕ್ ವಾರದಾಗ ಒಂದ್ ದಿವ್ಸ ಹಾಕ್ತಿವಿ ಸರ್. ವಾರದಾಗ 1 ದಿವಸ ಲಿವರ್ ಟಾನಿಕ್ ಹಾಕ್ತಿರಿ ಸರ್. ಮತ್ತ ಇವಕ್ಕ ಮೊನ್ನೆ ಈಗ ಒಂದ್ 2 ತಿಂಗಳಿಂದ ಸರ ಇಟಿ ಅಟ್ಯಾಕ್ ಆಗಿ ಕೆಲವೊಬ್ರು ಫಾರ್ಮ್ನ ಮರಿ ಡೆತ್ ಆದ ಸರ್. ಆತರ ನಿಮ್ಮಲ್ಲಿ ಏನಾದ್ರು ಸಮಸ್ಯೆ? ನಮ್ಮಲ್ಲಿ ಯಾವೂ ಇಲ್ಲ ಸರ್. ವ್ಯಾಕ್ಸಿನ್ ಅದೆಲ್ಲ ಮಾಡ್ಕೊಂಡಿದ್ರಿ? ಮಾಡ್ತೀವಿ ಸರ್. ಸರಿ ಟೈಮ್ ಟು ಟೈಮ್ ಇಂಜೆಕ್ಷನ್ ಮಾಡ್ತೀವಿ. ಏನೋ ಒಂದ್ ಸ್ವಲ್ಪ ಈ ಬಿಸಿಲಿ ತಾಪಮಾನ ಹೆಚ್ಚಾಗಿ ಒಂದ್ ಸ್ವಲ್ಪ ಕೆಮ್ಮುದು ಇದು ಬಂದ್ರು ಅದನ್ನ ನಾವೆಲ್ಲ ಕವರ್ ಮಾಡ್ಕೋತೀವಿ. ಎಲ್ಲಾ ಮೆಡಿಸಿನ್ ಎಲ್ಲ ನೀವು ಮೆಡಿಸಿನ್ ಒಂದು ಮಿನಿ ಮೆಡಿಕಲ್ ಸ್ಟೋರ್ ಅನ್ನ ಓಪನ್ ಮಾಡ್ಕೊಂಡ್ ಬಿಟ್ರಿ ಸರ್ ಇಲ್ಲಿ? ಹ್ಞೂ ಸರ್. ಇವು ಯಾವ ಸರ? ಇವು ಕೆಂಗೂರಿ ತಂದಿರಲ್ರಿ? ಇವು ಕೆಂಗೂರಿ ಸರ್. ಸುಂಕುಂ ಪಾಳ್ಯಾಕ ಹೋಗಿ ತಂದಿವ್ ನೋಡ್ ಸರ್. ಏನ್ ರೇಟ್ ಬಿದ್ದಾವ್ರಿ ಸರ್? ಸರ್ ಒಟ್ಟ ಒಂದ್ 40 ಮರಿ ಒಂದ್ ಲಾಟನ ಎಬ್ಸಿವ್ರಿ. 7,200 ಮಟ ಬಿದ್ದಾವ್ ನೋಡ್ರಿ ಸರ್ ಒಂದೊಂದ್ ಮರಿಗೆ. ಒಂದು ಎಲ್ಲಾ ಕೂಡಿ ಒಟ್ಟು ಟೋಟಲ್ ಆಗಿ 7,200 ಬಿದ್ದಾವ್ ನೋಡ್ರಿ. ಇವು ಚಲೋ ಅದಾವ್ರಿ ಸರ್. ಹಬ್ಬ ಬೀಸದವ್ರ ಮರಿ. ಹ್ಞೂ ಸರ್. ಮುಂದೆ ಮರಿ ಶೈನಿಂಗ್ ಐತಿ ಸರ್. ಹೌದು ಸರ್. ಮರಿ ಸೆಲೆಕ್ಷನ್ ಒಂದ್ ಬಾಳ್ ಚಂದ ಮಾಡಿರಿ ಸರ್ ನೀವು. ಹ್ಞೂ ಸರ್. ಅದ ಯಾಕಂದ್ರೆ ಈ ಕುರಿ ಸಾಕಾಣಿಕೆಗೆ ಬರಾಕ ಅದ ಇಂಪಾರ್ಟೆಂಟ್ ಐತಿ ಸರ್. ಯಾಕಂದ್ರೆ ಮರಿ ಸೆಲೆಕ್ಷನ್ ಒಂದ್ ಟೈಪ್ ತಂದ್ರ ಅದ ಫೌಂಡೇಶನ್ ಅದ ಟೈಪ್ ತಂದ್ರ ಏನಂತಾರಲ್ಲ ಎಲ್ಲಾ ಫೇಲ್ ಆಗಿಬಿಡ್ತೈತಿ. ಅದೊಂದ್ ಸೆಲೆಕ್ಷನ್ ಒಂದ್ ಬಾಳ್ ಚಂದ ನೀಟಾಗಿ ಮಾಡಿರಿ ಸರ್. ಹೌದು ಸರ್. ನಮ್ದು ದಿನಚರಿ ಏನೈತಿ ಅಲ್ರಿ, ಬೆಳಿಗ್ಗೆ ಎದ್ದು ಫೆಟ್ಟಿಗೆನರಿ ಅವು ಎಲ್ಲಾ ಇದನ್ನ ಮಾಡ್ಕೊಂಡು ಗ್ವಾದ್ಲಿ ಐತಿ ಎಲ್ಲಾ ನೀಟಾಗಿ ಮಾಡ್ಕೊಂಡು ಫುಡ್ ಹಾಕ್ತಿವ್ರಿ. ಫುಡ್ ಹತ್ತಂದ್ರ ಗುಲ್ಗಂಜಿ ಕೊಪ್ಪದು ಹೈಟೆಕ್ ಫುಡ್, ಹೊಳ್ಳೆ ನಮ್ದೇ ಏನೈತಿರಲ್ಲ ಗೋಧಿ, ಸಜ್ಜಿ, ಗೊಂಜಾಳ ಎಲ್ಲಾ ನಾವು ನಮ್ ಗಿರ್ನ್ಯಾಗ ಬೀಸಿರಿ ಅದ್ರ ಜೋಡಿ ಗುಲ್ಗಂಜಿ ಕೊಪ್ಪದ ಫುಡ್ ಜೋಡಿ ಮಿಕ್ಸ್ ಮಾಡ್ಕೊಂಡ ಡೈಲಿ ಫುಡ್ ಬೆಳಿಗ್ಗೆ ಹಾಕೊಂಡ ನೆಕ್ಸ್ಟ್ ಏನಂತಾರಲ್ಲ ಹೊಟ್ಟ ಹಾಕೋತೀವ್ರಿ. ಹೊಟ್ಟ ಅಂದ್ರ ನಾವು ಕಣ್ಕಿ ಹೊಟ್ಟ ಆಗ್ಬೋದು, ತೊಗರಿ ಹೊಟ್ಟ ಆಗ್ಬೋದು, ಹೆಸರಿನ ಹೊಟ್ಟ ಆಗ್ಬೋದು. ಒಂದ್ ಟೈಮ್ ಏನ್ ಹೊಟ್ಟ ಹಾಕ್ತಿವ್ರಲ್ಲ ಮತ್ ಸಾಯಂಕಾಲ ಹೋಗಿ ನಾವು ಮೇವ್ ಹಾಕೋತಿವ್ರಿ. ಮೇವ್ ಹೊತ್ತಂದ್ರ ಏನ್ರಿ ನಾವು ಈಗ ಗೊಂಜಾಳ ಮೇವ್ ಆಗ್ಲಿ, ಈಗ ನಮ್ಮ ವಾಡಿ ಪಡ ಚಾಲೂ ಇರ್ತಾವು ಎಲ್ಲಾ ಮಿಕ್ಸ್ ರೀ. ಎಲ್ಲಾ ಮಿಕ್ಸ್ ಒಂದ್ ಟೈಮ್ ಹಸಿ ಮೇವ್ ಕೊಟ್ಬಿಡ್ತೀವ್ರಿ. ಹಸಿ ಮೇವ್ ಯಾವಾಗ ಕೊಡ್ತೀರಿ ಸರ್? ರಾತ್ರಿ ಅಷ್ಟ ಕೊಡ್ತೀವ್ರಿ ರಾತ್ರಿ. ಮತ್ತ ರಾತ್ರಿ ಏನ್ ಫುಡ್ ಹೊಟ್ಟಾದ್ರ ಸರ್? ಇಲ್ಲ ಸರ್, ಸಾಯಂಕಾಲ ಈಗ ಏನ್ ಬೆಳಿಗ್ಗೆ ನಾವ್ ಏನ್ ಗುಲ್ಗಂಜಿ ಕೊಪ್ಪ ಫುಡ್ ಹೊಳ್ಳಿ ಈಗ ಏನ್ ನಮ್ದು ಇದನ್ನ ಯಥಾಸ್ಥಿತಿ ಹಾಕ್ಯವ್ರಿ. ಮತ್ ಸಾಯಂಕಾಲ 6 ಗಂಟೆಗೊಮ್ಮೆ ಹಾಕ್ತಿವ್ರಿ ಸರ್. ಬೆಳಿಗ್ಗೆ 7 ಗಂಟೆಗೊಮ್ಮೆ ಹಾಕಿದ್ರೆ ಸಾಯಂಕಾಲ 6 ಗಂಟೆಗೆ ಹಾಕ್ತಿವ್ರಿ. ಹಾಕಿ ಏನತ್ತಲ್ಲ ನಾವು ಮಲಗುವಾಗ 8 ಸುಮಾರು ಏನತ್ತಲ್ಲ ಈಗ ನಮ್ಮಲ್ಲಿ ಏನ್ ಹೊಲ್ದಾಗ ಬೆಳಿತೀವ್ರಲ್ಲ ಹಸಿ ಮೇವ್ರಿ, ಒಟ್ಟು ಒಂದ್ ಫುಡ್ ಹಸಿ ಮೇವ್ ಕೊಡ್ತೀವ್ರಿ ಡೈಲಿ. ಉಳಿದ ಟೈಮ್ದಾಗ ಅಷ್ಟು ಒಣಗಿದ ಡ್ರೈ ಫುಡ್ ಹೊಟ್ಟ ಫುಡ್ ಹಸಿ ಮೇವ್ ಒಂದ್ ಟೈಮ್ ಕೊಟ್ರ ಬಗ್ಗೆ ಇರ್ತದೆ ಸರ್. ಒಟ್ಟ ಮುಂಜಾನೆ ಒಂದ್ 2 ತಾಸ, ಸಂಜೆ ಒಂದ್ 2 ತಾಸ ಸರ್. ಗುಲ್ಗಂಜಿ ಕೊಪ್ಪದ ಫುಡ್ ಯೂಸ್ ಮಾಡಕತ್ತಿ ನಾವು ಬಾದಿವ್ಸ ಸರ್. ಆಚೆ ಕಡೆ ನಾವು ಆಡಿಯನ್ ಸಡ್ಡಿಗೂ ಯೂಸ್ ಮಾಡ್ತಿದ್ವಿ.
ಅದೇನ್ ಕ್ವಾಲಿಟಿ ಏನು ಚಲೋ ಐತ್ರಲ್ಲ ಎಲ್ಲಾ ತರ ಕೆಮಿಕಲ್ಸ್ ಬತ್ ಎಲ್ಲಾ ಚಲೋ ಕೊಡ್ತಾರ ಸರ್. ರಿಸಲ್ಟ್ ಚಲೋ ಐತಿ. ರಿಸಲ್ಟ್ ಚಲೋ ಸರ್, ರಿಸಲ್ಟ್ ಚಲೋ ಐತಿ. ಅದ್ರ ಸಲುವಾಗಿ ನಾವು ಈಗ 1 ವರ್ಷ ಆತ ಟಗರಿಗೆ ಎದನ್ನ ಯೂಸ್ ಮಾಡ್ತೀವಿ ಸರ್. ಚಲೋ ಐತ್ರಿ, ಕ್ವಾಲಿಟಿ ಎಲ್ಲಾ ತರ ಮಿಕ್ಸ್ ಐತ್ರಿ. ನೋಡ್ರಲ್ಲ ಕಲರ್ ಗಿಲರ್ ಒಳಗ್ ಹಿಂಡಿ ಕಣ್ಣಿ ಎಲ್ಲಾ ತರ ಮಿಕ್ಸ್ ರೀ. ಸೋಯಾ ಎಲ್ಲಾ ಮಿಕ್ಸ್ ಮಾಡಿದ್ದಾರೆ. ಚಲೋ ಐತಿ ಸರ್. ಹಾ ಚಲೋ ಐತಿ ಸರ್. ಇದರಿಂದ ಬಾಳ ನಮ್ಮ ಗ್ರೋತ್ ಬರ್ತದೆ ಸರ್. ಇದ್ರ ಮಿಕ್ಸ್ ಮಾಡ್ಕೊಂಡು ನಾವು ಎಲ್ಲಾ ತರ ಇದ್ ಮಾಡ್ತೀವಲ್ಲ ಮರಿಗಳು ಗ್ರೋತ್ ಬರ್ತದೆ ಸರ್. 2 ತಿಂಗಳದಾಗ ನಾವು ಮಾರ್ಕೆಟಿಂಗ್ ಕಸುವಂಗ ಆಕೈತ್ರಿ, ಅಷ್ಟು ಚಲೋ ಬರ್ತದ್ರಿ. ಒಟ್ಟ ನಾವು ಏನ್ ಬಂದ್ ಗುಲ್ಗೋಜಿ ಕಾಪ್ ಫುಡ್ ರೀ ಚಲೋ.